ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷರಾಶಿಯವರ ಕೆಲವೊಂದು ಕಮೆಂಟ್ಸ್ಗೆ ಆನ್ಸರ್ ಕೊಡೋವಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ನಾನು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ ಅಂತ ನಾನು ಹೇಳೋದಿಲ್ಲ. ಸೊ ನನ್ನ ಕಾರ್ಡಲ್ಲಿ ಯಾವ ಮೆಸೇಜನ್ನು ರೀಪ್ರೆಸೆಂಟ್ ಮಾಡುತ್ತೆ ಅದನ್ನು ಮಾತ್ರ ನಾನು ಹೇಳ್ತೀನಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಸೊ ಮೇಷರಾಶಿಯವರು ಏನಾದರೂ ಡೀಪಾಗಿ ಕನೆಕ್ಟ್ ಆಗಿದ್ದರೆ ಮಾತ್ರ ಕಾರ್ಡಲ್ಲಿ ತೋರಿಸಿರುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ನೀವು ಯಾವುದೇ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ಮೇಷರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಖಂಡಿತವಾಗ್ಲೂ ಅವರು ಮಕರ, ವೃಶ್ಚಿಕ, ಕನ್ಯಾ, ಧನುರಾಶಿ, ತುಲಾರಾಶಿ, ನನಗೆ ಕಾರ್ಡಲ್ಲಿ ಮಿಥುನ ಮತ್ತು ಕನ್ಯಾ ಮತ್ತು ಸಿಂಹರಾಶಿ ಕೂಡ ನಾನು ಶಫಲ್ ಮಾಡಬೇಕಾದಾಗ ನನ್ನ ಕಾರ್ಡಲ್ಲಿ ರೆಸೊನೇಟ್ ಆಗಿರೋ ರಾಶಿ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಕಾರ್ಡ್ ನಾನು ಶಫಲ್ ಮಾಡಿದಾಗ 2 ಆಫ್ ಕಪ್ಸ್ ಬಂದಿದೆ. ಸೊ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ಇದು ಒಂದು ಯಾವ ಥರ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ, ಸೊ ನೀವು ಯಾವ ಥರ ನೀವು ಅದರ್ ಪರ್ಸನ್ಗೆ ಫೀಲ್ ಮಾಡ್ತಾ ಇರ್ತೀರ. ಸೊ ನೀವು ಇನ್ನೂ ಅಪ್ರೋಚ್ ಮಾಡಿರಲ್ಲ, ಸೊ ನಿಮಗೆ ಅಷ್ಟೊಂದು ಧೈರ್ಯ ಆಗ್ತಿರೋದಿಲ್ಲ. ಸೊ ನಾನು ಹೋಗಿ ಅಪ್ರೋಚ್ ಮಾಡಿದರೆ ಅವರು ನನಗೆ ಏನು ಹೇಳ್ತಾರೋ, ಅವ್ರು ಯಾವ ಥರ ಫೀಲ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಲೈಫಲ್ಲಿ ಬೇರೆದವ್ರು ಇರ್ಬೋದಾ ಅಂತ ನನಗೆ ಕಮೆಂಟ್ಸಲ್ಲಿ ಸೊ ಮ್ಯಾಮ್ ನಾನು ಫೀಲ್ ಮಾಡ್ತಿರೋ ಹಾಗೆ ನಾನು ಕನೆಕ್ಟ್ ಆಗಬೇಕು ಅಂದಿರೋ ವ್ಯಕ್ತಿ ಕೂಡ ಫೀಲ್ ಮಾಡ್ತಾರಾ ಅಂತ ಒಂದು ಕ್ವಶನ್ ಇತ್ತು. ಖಂಡಿತವಾಗ್ಲೂ ನಾನು 2 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಅಪ್ರೋಚ್ ಮಾಡ್ಬೋದು ಆ ವ್ಯಕ್ತಿಗೆ. ಖಂಡಿತವಾಗ್ಲೂ ನೀವು ಯಾವ ಥರ ಫೀಲ್ ಮಾಡ್ತೀರಾ ಅದೇ ಥರ ಆ ವ್ಯಕ್ತಿ ಫೀಲ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಅವ್ರು ತುಂಬ ಒಳ್ಳೆ ವ್ಯಕ್ತಿ ಕೂಡ ಆಗಿರ್ತಾರೆ ಅಂತ ಕಾರ್ಡ್ ಹೇಳುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಕೆಲವ್ರಿಗೆ ಬ್ರೇಕಪ್ ಕೂಡ ಆಗಿರ್ಬೋದು. ಸೊ ಕೆಲವ್ರು ನನಗೆ ಕಮೆಂಟಲ್ಲಿ ಸೊ ಬ್ರೇಕಪ್ ಆಗಿದೆ, ಸೊ ನಮ್ಮ ಎಕ್ಸು ಮತ್ತೆ ನಮ್ಮ ಲೈಫಲ್ಲಿ ಬರ್ತಾರಾ ಅನ್ನೋ ಕ್ವಶನ್ ಕೂಡ ಇತ್ತು. ಅದಕ್ಕೆ ನಾನು ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ಅವರು ನಿಮ್ಮ ಎಕ್ಸ್ ಖಂಡಿತ ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಅದೇ ಡೀಪ್ ಫೀಲಿಂಗ್ನ ಕಾರ್ಡು ಶೋ ಮಾಡ್ತಾ ಇದೆ. ಜಡ್ಜ್ಮೆಂಟ್ ಕಾರ್ಡು ಯಾವುದೋ ವಿಷಯಕ್ಕೋ ನಿಮ್ಮ ಮಧ್ಯೆ ತುಂಬ ಜಗಳಗಳಾಗಿತ್ತು, ಮನಸ್ತಾಪಗಳಿತ್ತು, ತುಂಬ ಹರ್ಟ್ ಕೂಡ ಆಗಿತ್ತು. ನೀವು ಅವರಿಗೆ ಹರ್ಟ್ ಮಾಡಿರ್ಬೋದು ಅಥವಾ ಅದರ್ ಪರ್ಸನ್ ನಿಮಗೆ ಕೂಡ ಮಾಡಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ನನಗೆ ಕಮೆಂಟಲ್ಲಿ ಮೇಷ ಮತ್ತು ತುಲಾ ರಾಶಿಯವರ ಫ್ಯೂಚರ್ ಲೈಫ್ ಹೇಗಿರುತ್ತೆ ಅಂತ ಕೇಳಿದರು. ಸೊ ನಾನು ಖಂಡಿತವಾಗ್ಲೂ ಹೇಳಿದ್ದೀನಿ, ಡೀಪ್ ಕನೆಕ್ಷನ್ ಇದ್ದರೆ ಅದು ತುಲಾ ರಾಶಿಯವ್ರ ಜೊತೆ ಕೂಡ ಇರುತ್ತೆ ಅಂತ. ಖಂಡಿತವಾಗ್ಲೂ ಫ್ಯೂಚರ್ ಲೈಫ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. 2 ಆಫ್ ಪೆಂಟಿಕಲ್ಸ್ ಬಂದಿರೋ ನಿಮ್ಮ ಚಾಯ್ಸ್ ತುಂಬ ಚೆನ್ನಾಗಿದೆ ಮತ್ತು ಅವರು ಸ್ಟೆಬಲ್ ಆಗಿರೋ ಪರ್ಸನ್ ಆಗಿದ್ದಾರೆ, ಒಳ್ಳೆ ಕೆಲಸದಲ್ಲ ಇರ್ಬೋದು ಅಂತ ನಾನು ಹೇಳ್ತೀನಿ. ತುಂಬ ಬ್ಯುಸಿ ಇರ್ತಾರೆ, ನೀವು ಬ್ಯುಸಿ ಇರ್ಬೋದು ಅಥವಾ ಮೇಷರಾಶಿಯವರು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಲಾ ರಾಶಿಯವರು ಆಗಿದ್ದರೆ ಅವ್ರು ಕೂಡ ಬ್ಯುಸಿ ಇರ್ಬೋದು ಅದರ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವರು ನನಗೆ ಮೇಷ ಮತ್ತು ಕನ್ಯಾ ರಾಶಿ ಹೇಗಿರುತ್ತೆ ಅಂತ ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ, 5th ಕಾರ್ಡ್, ಅದು ಕನ್ಯಾ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ಕಾರ್ಡ್ ಶಫಲ್ ಮಾಡಿದಾಗ ಖಂಡಿತ ಅವ್ರ ಹತ್ರ ಟೈಮ್ ಇಲ್ಲ ನಿಮಗೋಸ್ಕರ ಟೈಮ್ ಕೊಡೋಕ್ಕೆ. ಸೊ ನೀವು ಅವ್ರಿಗೆ ಅಪ್ರೋಚ್ ಮಾಡಿದರೆ ಅವರು ಟೈಮ್ ಕೇಳ್ತಾ ಇರ್ಬೋದು ಮೇಷರಾಶಿಯವರಿಗೆ. ಅದರ್ ಪರ್ಸನ್ನು ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ನನ್ನ ಆನ್ಸರ್ನ ನಿಮ್ಗೆ ತಿಳಿಸ್ತೀನಿ ಅಂತ ಆ ಥರ ಕೂಡ ಕಾರ್ಡು ರೀಪ್ರೆಸೆಂಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವರು ನನಗೆ ಕಮೆಂಟ್ಸಲ್ಲಿ ಕೇಳಿದ್ದು ಅಂದರೆ, ನನಗೆ ಒಂದು ಡ್ರೀಮ್ ಇದೆ ಮ್ಯಾಮ್, ಅದು ನನ್ನ ವಿಶ್ಶು ಸಕ್ಸಸ್ಫುಲ್ ಆಗುತ್ತಾ ಅಂತ ಒಂದು ಕ್ವಶನ್ ಇತ್ತು. ಖಂಡಿತವಾಗ್ಲೂ ನಿಮ್ಮ ಡ್ರೀಮು ಟ್ರೂ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಾಕೆ ನಾನು ಈ ಥರ ಹೇಳ್ತೀನಿ ಅಂದರೆ, ಖಂಡಿತ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹರ್ಮೆಟ್ ಕಾರ್ಡು ನನಗೆ ಹೈರ್ ಫ್ರೆಂಡ್ ಕಾರ್ಡ್ ಕೆಳಗಡೆ ಬಂದಿದೆ, ಅದ್ರ ಕೆಳಗಡೆ 10 ಆಫ್ ವಾಂಡ್ಸ್ ಇದೆ. ಸೊ ನೀವು ಹಾರ್ಡ್ ವರ್ಕ್ ಮಾಡೋರಾಗಿದ್ದೀರಾ. ಸೊ ತುಂಬಾ ಹಾರ್ಡ್ ವರ್ಕ್ ಇದೆ ಇಲ್ಲಿ. ಸೊ ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ ಖಂಡಿತ ಟ್ರೂ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮೇ ಬಿ ನೀವು ಜಾಬ್ಗೋಸ್ಕರನೋ ಅಥವಾ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ನನಗೆ 2 ಆಫ್ ಪೆಂಟಿಕಲ್ಸ್ ಯಾವುದೋ ಒಂದು ಹಣನ ರೀಪ್ರೆಸೆಂಟ್ ಮಾಡುತ್ತೆ. ನಿಮ್ಗೆ ಬರೋ ಹಣ ಆಗಿರ್ಬೋದು ಅಥವಾ ನೀವೇನೋ ಮಾಡ್ತಿರ್ಬೋದು ಕ್ರಿಯೇಟಿವ್ ಆಗಿ ಅಂತ ನಾನು ಹೇಳ್ಬೋದು. ಇನ್ನು ಕೆಲವರು ನನಗೆ
ಮಕರ ಮತ್ತು ಮೇಷರಾಶಿಯವರ ಬ್ರೇಕಪ್ ಆಗಿದೆ. ಸೊ ನಮ್ಮ ಎಕ್ಸ್ ಮತ್ತೆ ನಮ್ಮ ಲೈಫಲ್ಲಿ ಬರ್ತಾರ ಅಂತ ಖಂಡಿತವಾಗ್ಲೂ ಜಜ್ಮೆಂಟ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಬರ್ತಾರೆ. ಇನ್ನೊಂದು ಸರ್ತಿ ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ಕೆಲವ್ರಿಗೆ ಸೊ ನಾನು ಅಪ್ರೋಚ್ ಮಾಡಬೇಕು ಅಂತ ನಾನು ಇದ್ದೀನಿ, ನಾನು ಪಡುವಂಥ ವ್ಯಕ್ತಿಗೆ ಸೊ ಮಾಡ್ಬೋದಾ ಅಂತ. 10 ಆಫ್ ವಾಂಡ್ಸ್ ಬಂದಿದೆ ಮತ್ತು ಹರ್ಮೆಟ್ ಬಂದಿದೆ. ಖಂಡಿತ ಮಾಡ್ಬೋದು, ಅವ್ರು ಕೂಡ ಎಸ್ ಹೇಳ್ಬೋದು. ಎಲ್ರಿಗೂ ಅಲ್ಲ ಫ್ರೆಂಡ್ಸ್. ಸೊ ನಿಮ್ಗೆ ಗೊತ್ತಿರುತ್ತೆ ನೀವು ಫೀಲ್ ಮಾಡೋ ರೀತಿ ಅವ್ರು ಫೀಲ್ ಮಾಡ್ತಾರೆ ಅಂತ. ಕೆಲವೊಂದು ಸೈನ್ಸ್ನ ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ಆ ಬಿಹೇವಿಯರ್ ಮೂಲಕ ನಿಮ್ಗೆ ಅನಿಸಿದರೆ ಖಂಡಿತ ಅಪ್ರೋಚ್ ಮಾಡಿ. ಸೊ ನಾನೇನು ಗಾಡ್ ಅಲ್ಲ ಅವ್ರು ಎಸ್ ಅಂತಾರೋ ನೋ ಅಂತಾರೋ ಅಷ್ಟೊಂದು ಎಕ್ಯುರೇಟಾಗಿ ಹೇಳೋಕ್ಕಾಗೋಲ್ಲ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವರಿಗೆ ಸೆಕೆಂಡ್ ಟೈಮ್ ನಾನು ಕಾರ್ಡ್ನ ಶಫಲ್ ಮಾಡಿದಾಗ ಸೊ ನನಗೆ ಕಮೆಂಟಲ್ಲಿ ಮ್ಯಾರೇಜ್ ಲೈಫ್ ಹೇಗಿದೆ ಮೇಷರಾಶಿಯವ್ರ ಜೊತೆ ಅಂತ ಕಮೆಂಟ್ ಮಾಡಿದರು. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮೇಷರಾಶಿಯವ್ರು ಆಗಿದ್ದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅವರು ಹಾರ್ಡ್ ವರ್ಕರ್ ಆಗಿರ್ತಾರೆ. ತುಂಬ ಪೇಷನ್ಸ್ ಇರುತ್ತೆ. ಆ ಪೇಷನ್ಸ್ನ ಬ್ರೇಕ್ ಮಾಡಬೇಡಿ ಫ್ರೆಂಡ್ಸ್. ನಾನು ಹೇಳ್ತೀನಿ, ಒಂದು ಸರ್ತಿ ಆ ಪೇಷನ್ಸ್ ಬ್ರೇಕ್ ಆದರೆ ಖಂಡಿತವಾಗ್ಲೂ ಅವ್ರ ಕಂಟ್ರೋಲಲ್ಲೇ ಇರೋದಿಲ್ಲ. ಅವರಿಗೆ ಕೋಪ ಬಂದರೆ ಮೇಷರಾಶಿಯವರಿಗೆ ಅಂತ ನಾನು ಹೇಳ್ತೀನಿ. ಇನ್ನು ನನಗೆ 9 ಆಫ್ ವಾಂಡ್ಸ್ ಬಂದಿದೆ. ಸೊ ಮೇ ಬಿ ನೀವು ಕನೆಕ್ಟ್ ಆಗಿರೋರು ವಾಟರ್ ಸೈನ್ನ ರೀಪ್ರೆಸೆಂಟ್ ಮಾಡೋರು ಆಗಿರ್ಬೋದು. ತುಂಬ ಫೈಟಿಂಗ್ಸ್ ಇದೆ ಇಲ್ಲಿ. ರಿಲೇಷನ್ಶಿಪ್ ಬ್ರೇಕಪ್ ಕೂಡ ಆಗಿದೆ ಇಲ್ಲಿ. ಯಾವುದು ಒಳ್ಳೆ ರೀತಿಯಲ್ಲಿ ನಿಮ್ಮ ಮಧ್ಯೆ ನಡೀತಾ ಇಲ್ಲ ಅಂತ ಕೂಡ ರೀಪ್ರೆಸೆಂಟ್ ಮಾಡುತ್ತೆ 9 ಆಫ್ ವಾಂಡ್ಸ್ ಮೇ ಬಿ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಯಂಗರ್ ಪರ್ಸನ್ ಆಗಿರ್ಬೋದು ಅಥವಾ ಓಲ್ಡರ್ ಪರ್ಸನ್ ಆಗಿರ್ಬೋದು ಅಂತ ಹೇಳ್ತೀನಿ. ಅವ್ರು ಯಂಗರ್ ಪರ್ಸನ್ ಆಗಿದ್ದರೂ ಕೂಡ ತುಂಬ ಮೆಚೂರ್ ಥಿಂಕಿಂಗ್ ಇದೆ, ಅಥವಾ ಓಲ್ಡರ್ ಪರ್ಸನ್ ಕೂಡ ಆಗಿರ್ಬೋದು. ನಿಮ್ಗಿಂತ ಏಜಲ್ಲಿ ಸ್ವಲ್ಪ ದೊಡ್ಡವ್ರು ಕೂಡ ಇರ್ಬೋದು ಅಂತ ಹೇಳ್ತೀನಿ. ಈ ಮಧ್ಯೆ ಜಗಳ ಆಡಿರೋದು ಯಾವುದೋ ಒಂದು ವಿಷಯಕ್ಕೆ. ಸೊ ಮೇಷರಾಶಿಯವರು ನೀವು ಅವರಿಗೆ ಟ್ರಿಗರ್ ಆಗೋ ರೀತಿ ಕೆಲವೊಂದು ಮಾತುಗಳನ್ನ ಹೇಳಿರ್ಬೋದು. ಸೊ ಅವರಿಗೆ ಆ ಥರ ಅನಿಸಿರ್ಬೋದು, ಅಥವಾ ಇದು ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಥರ್ಡ್ ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. ಸೊ ಕೆಲವರು ಮೇಷರಾಶಿಯವ್ರ ಜೊತೆನೇ ನಾವು ರಿಲೇಷನ್ಶಿಪ್ಪಲ್ಲಿದ್ದರೆ, ಎರಡು ಸೇಮ್ ಸೈನ್ ಆಗಿದ್ದರೆ, ರಾಶಿ ಆಗಿದ್ದರೆ ಖಂಡಿತವಾಗ್ಲೂ ಆಗಿರ್ಬೋದು. ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಸಣ್ಣ ಪುಟ್ಟ ಫೈಟಿಂಗ್ಸ್ ಕೂಡ ಇದೆ 8 ಆಫ್ ಕಪ್ಸಲ್ಲಿ. ತುಂಬ ಅಫೆಕ್ಷನ್ ಇದೆ. ಮೇ ಬಿ ನೀವು ಆ ಲವ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಫೈಟ್ ಮಾಡ್ತಿರ್ಬೋದು ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ ಬಂದಿರೋದು ಲವರ್ಸ್ ಕಾರ್ಡ್ ಬಂದಿದೆ. ಸೊ ಖಂಡಿತ ಲವ್ ಇದೆ. ನೀವು ಯಾರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು, ಯಾರಿಗಾದ್ರೂ ನೀವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರ್ ಪರ್ಸನ್ಗೆ, ಖಂಡಿತ ಲವ್ ಇದೆ ಅಂತ ನಾನು ಹೇಳ್ತೀನಿ. ಮತ್ತು ನನಗೆ ಕೆಲವರು ನಿಮ್ಮಲ್ಲಿ ಯಾವುದು ಅದರ್ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರ್ಬೋದು, ಅಥವಾ ನೀವು ಅದರ್ ಪರ್ಸನ್ನ ಮಿಸ್ ಮಾಡ್ಕೋತಿರ್ಬೋದು, ಅಥವಾ ಕಮ್ಯುನಿಕೇಷನ್ ಕೂಡ ಸ್ಟಾಪ್ ಆಗಿರೋದನ್ನ ತೋರಿಸುತ್ತೆ. ಮೇ ಬಿ ನಿಮ್ಮ ಮೆಸೇಜಸ್ಗೆ ಅವ್ರು ರಿಪ್ಲೈ ಮಾಡ್ತಾ ಇಲ್ಲ, ಅಥವಾ ಅವ್ರ ಟೆಕ್ಸ್ಟ್ಗೆ ನೀವು ರಿಪ್ಲೈ ಮಾಡ್ತಾ ಇಲ್ಲ. ಖಂಡಿತ ಇಲ್ಲಿ ಕಮ್ಯುನಿಕೇಷನ್ ಕಟ್ ಆಗಿರೋದನ್ನು ತೋರಿಸ್ತಾ ಇದೆ. ನನಗೆ ಫಿಫ್ತ್ ಕಾರ್ಡ್ 9 ಆಫ್ ಕಪ್ಸ್ ಬಂದಿದೆ. ಸೊ ಈಗಾಗಲೇ ಮ್ಯಾರೇಜ್ ಆಗಿದ್ದರೆ ಡಿಸೆಂಬರಲ್ಲಿ 6 ಮಂತ್ಸ್ ಬ್ಯಾಕು ತುಂಬ ಹ್ಯಾಪಿನೆಸ್ ಇದೆ ನಿಮ್ಮ ಮಧ್ಯೆ. ಖಂಡಿತವಾಗ್ಲೂ ನೀವೇನೇನು ಫ್ಯೂಚರ್ ಲೈಫ್ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀರೋ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರೋ, ನೀವೇನು ವಿಶ್ ಮಾಡ್ತೀರಾ ಖಂಡಿತವಾಗ್ಲೂ ಮೇಷರಾಶಿಯವ್ರಿಗೆ ಖಂಡಿತ ನಿಮ್ಮ ಲೈಫಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ಬೋದು. 9 ಆಫ್ ಕಪ್ಸ್ ಬಂದಿದೆ. ಸೊ ಇದೊಂದು ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಸೊ ಈಗಾಗಲೇ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಬಂದಿರ್ಬೋದು. ನೀವು ಅದನ್ನು ಸೂಕ್ಷ್ಮವಾಗಿ ಅನುಭವಿಸೋಕ್ಕೆ ಟ್ರೈ ಮಾಡಿ. ಸೊ ಅಬ್ಸರ್ವ್ ಮಾಡಿ ಏನೆಲ್ಲ ಲೈಫಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಪುಟ್ಟದಾಗಿ ಚೇಂಜ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. 6 ಕಾರ್ಡ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸಿಂಹರಾಶಿಯವ್ರು ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಮೇ ಬಿ ಅವ್ರಿಗೆ ಟೈಮ್ ಇಲ್ಲ, ಸೊ ನಿಮಗೆ ಟೈಮ್ ಕೊಡೋಕ್ಕೆ. ಸೊ ನಿಮ್ಮಿಬ್ಬರ ಮಧ್ಯೆ ಜಗಳಗಳಾಗಿದ್ದರೆ ಇಬ್ಬರಲ್ಲಿ ಯಾರು ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ. ಇನ್ನೂ ಕೆಲವರು ನಿಮ್ಮ ರಿಲೇಷನ್ಶಿಪ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾವು ಹೇಳ್ತೀನಿ. ತುಂಬ ಡಿಫಿಕಲ್ಟೀಸ್ ಇದೆ.
ಯಂಗರ್ ಪರ್ಸನ್ ಇದ್ದಾರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ. ಸೊ ಮೇ ಬಿ ಅವ್ರು ಮಿಥುನ್ ರಾಶಿಯವ್ರು ಕೂಡ ಆಗಿರ್ಬೋದು ಅಥವಾ ಸಿಂಹ ರಾಶಿಯವ್ರು ಕೂಡ ಆಗಿರ್ಬೋದು. ಕೆಲವೊಮ್ಮೆ ಲವರ್ಸ್ ಕಾರ್ಡ್ ಮಿಥುನ್ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ, ಅದರಿಂದ ಅವರು ಮಿಥುನ್ ರಾಶಿಯವ್ರು ಕೂಡ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ಬ್ರೇಕಪ್ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ ಮತ್ತೆ ಬರ್ತಾರೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ. ಸೊ ಮ್ಯಾರೇಜ್ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮೇಷ ಕನ್ಯಾ ರಾಶಿಯವ್ರ ರಿಲೇಷನ್ಶಿಪ್ ಕೂಡ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ತುಲಾ ಮತ್ತು ಮೇಷ ರಾಶಿಯವ್ರ ರಿಲೇಷನ್ಶಿಪ್ ಕೂಡ ಚೆನ್ನಾಗಿದೆ. ಮೇಷ ರಾಶಿಯವರ ರಾಶಿಫಲ 2019 ಹೇಳೋದಾದರೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಆಪರ್ಚುನಿಟೀಸ್ ಬರುತ್ತೆ. ಮತ್ತು ಮೇಷ ಕಟಕ, ವಾಟರ್ ಸೈನ್ ಅಂದರೆ ಕಟಕ, ಕನ್ಯಾ, ಮೀನ, ಕನ್ಯಾ ಅಲ್ಲ, ಕಟಕ್ ರಾಶಿ ಅಥವಾ ಮೀನ ರಾಶಿ ಅಥವಾ ವೃಶ್ಚಿಕ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು, ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಮತ್ತು ಮೇಷ ರಾಶಿಯವರು ಡ್ರೀಮ್ ಬಗ್ಗೆ ಕೇಳಿದ್ರಿ, ಖಂಡಿತವಾಗ್ಲೂ ನೀವು ಡ್ರೀಮ್ನ ಇಟ್ಕೊಂಡಿದ್ದೀರಾ. ಸೊ ಕೆಲವೊಮ್ಮೆ ಹೇಳ್ತೀನಿ, ಕೆಲವರು ತುಂಬ ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, 10 ಡ್ರೀಮ್ಸ್ ಇರುತ್ತವೆ. ಸೊ ಅಷ್ಟೊಂದೆಲ್ಲ ನಿಜ ಆಗುತ್ತೆ ಅಂತ ನಾನು ಹೇಳಲ್ಲ, 1-2 ತುಂಬ ನಿಮಗೆ ಲೈಫಲ್ಲಿ ಆ ಡ್ರೀಮ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ತೊಗೊಳ್ಳುವಂಥ ಡ್ರೀಮ್ ಇದ್ದರೆ ಖಂಡಿತವಾಗ್ಲೂ ಮೇಜರ್ ಡ್ರೀಮ್ ಫುಲ್ಫಿಲ್ಮೆಂಟ್ ಅಂತ ನಾನು ಹೇಳ್ತೀನಿ. ಸೊ ಕೆಲವರಿಗೆ ಲಿಸ್ಟ್ ಆಫ್ ಡ್ರೀಮ್ಸ್ ಇರುತ್ತೆ, ಸೊ ಎಲ್ಲ ಡ್ರೀಮ್ಸು ಟ್ರೂ ಆಗುತ್ತೆ ಅಂತ ನಾನು ಹೇಳೋಕ್ಕಾಗೋಲ್ಲ ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋ ಒಂದು ಡ್ರೀಮ್ ಖಂಡಿತವಾಗೂ ಫುಲ್ಫಿಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನನಗನ್ಸುತ್ತೆ ನಾನು ಈ ವಿಡಿಯೋದಲ್ಲಿ ತುಂಬ ಜನಗಳ ಕಮೆಂಟ್ನ ಹೇಳೋಕ್ಕಾಗಿಲ್ಲ, ಯಾಕಂದರೆ ನೀವು ಕಮೆಂಟ್ಸನ್ನು ನನಗೆ ಆನ್ಸರ್ ಆ್ಯಂಡ್ ಕ್ವಶನ್ಸ್ ವಿಡಿಯೋ ಕೆಳಗಡೆ ಮಾತ್ರ ಮಾಡಿ, ನಿಮ್ಮ ಪರ್ಸ್ನಲ್ ಕ್ವಶನ್ಸ್ ಏನಾದರೂ ಇದ್ದರೆ ಅಂತ ನಾನು ಹೇಳ್ತೀನಿ. ನಾನು ಫೆಬ್ರವರಿ ಎಂಡಲ್ಲಿ ಖಂಡಿತ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಉತ್ತರನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಬೇರೆ ಎಲ್ಲ ವಿಡಿಯೋಸ್ ಕೆಳಗಡೆನೂ ನೀವು ನಿಮ್ಮ ಕ್ವಶನ್ಸ್ನ ಕಮೆಂಟಲ್ಲಿ ಹೇಳೋದ್ರಿಂದ ನನಗೆ ಲಿಸ್ಟ್ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ಮೇಷ ರಾಶಿಯವ್ರು ಇರೋವಂಥ ಕ್ವಶನ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅದು ಮೇಷ ರಾಶಿಯವ್ರದ್ದೇ ಅಂತ ನಾನು ಹೇಳ್ತೀನಿ. ಅದು ನನಗೆ ಆನ್ಸರ್ಸ್ ಆ್ಯಂಡ್ ಕ್ವಶನ್ಸ್ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಮ ಪರ್ಸ್ನಲ್ ಕ್ವಶನ್ಸ್ ಏನಾದರೂ ಇದ್ದರೆ ಅಂತ ನಾನು ಹೇಳ್ತೀನಿ. ಇನ್ನು ನನಗೆ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತು 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೋ ಫೈಟಿಂಗ್ ಇದೆ. ಸೊ ನೀವು ಕನೆಕ್ಟ್ ಆಗಿದ್ದರೆ ಮೇಷ ರಾಶಿಯವರು ತುಂಬ ನಿಮ್ಮಿಬ್ಬರ ಮಧ್ಯೆ ಫೈಟಿಂಗ್ಸ್ ಇವೆ. ಮೇ ಬಿ ಅವ್ರು ನಿಮಗೆ ಕಪಾಳಕ್ಕೆ ಕೂಡ ಹೊಡೆದಿರ್ಬೋದು ಅಂತ ಹೇಳ್ತೀನಿ, ನೀವು ಕೂಡ ಅದನ್ನು ಮಾಡಿರ್ಬೋದು, ಸ್ಲ್ಯಾಪ್ ಮಾಡಿರ್ಬೋದು ಅಂತ ಹೇಳ್ತೀನಿ. ಇದು ನಿಜ ಅಂತ ನಾನು ಹೇಳೋದಿಲ್ಲ, ನನಗೆ ಕಾರ್ಡಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನನಗೆ ಆ ಥರ ಅನಿಸಿತ್ತು. ಏನೋ ಒಂದು ತಪ್ಪು ಕೆಲಸನ ಮಾಡಿದ್ದೀರಿ, ನೀವು ಮಾಡಿದ್ದೀರೋ ಅಥವಾ ಅದರ್ ಪರ್ಸನ್ನು, ಒಂದು ಬ್ಲ್ಯಾಕ್ ಮಾರ್ಕ್ ಥರ ಇದೆ, ಅದರಿಂದ ನಿಮಗೆ ಸ್ಲ್ಯಾಪ್ ಸಿಕ್ಕಿರ್ಬೋದು ಅಂತ ನಾನು ಹೇಳ್ತೀನಿ. ಮೇ ಬಿ ಇನ್ನು ಹರ್ಮೆಟ್ ಬಂದಿರೋದ್ರಿಂದ ಕನ್ಯಾ ರಾಶಿಯವರಿಗೆ ನಾನು ಹೇಳೋದು, ಟೈಮ್ ಕೊಡಿ. ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ ನೀವು ಅಪ್ರೋಚ್ ಮಾಡಿದರೂ ಕೂಡ ಸ್ವಲ್ಪ ಟೈಮ್ ಕೊಡಿ. ಅವರು ಗೋಸ್ಟೆಡ್ ಫೀಲಲ್ಲಿ ಇದ್ದಾರೆ, ಸೊ ಅವ್ರಿಗೆ ಟೈಮ್ ಬೇಕು. ಸೊ ಅವ್ರ ಲೈಫ್ನ ಅವ್ರು ಎಂಜಾಯ್ ಮಾಡೋಕ್ಕೆ ಯಾವಾಗಲೂ ಅವ್ರ ಸರೌಂಡಿಂಗ್ನಲ್ಲೇ ಇರೋದನ್ನು ಮಾಡಬೇಡಿ. ಸೊ ನಿಮ್ಮ ಲೈಫ್ಗೂ ನೀವು ಟೈಮ್ ಕೊಡಿ ಅಂತ ನಾನು ಹೇಳ್ತೀನಿ. ಕೆಲವರಿಗೆ ನನಗೆ 6 ಕಾರ್ಡ್ ಹೇಳೋದಾದರೆ 10 ಆಫ್ ವಾಂಡ್ಸ್ ಬಂದಿದೆ. ಸೊ ನಾನು 2 ಟೈಮ್ಸ್ ಕಾರ್ಡ್ನ ಶಫಲ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು 6th ಕಾರ್ಡ್ ಅಂದ ಕೂಡಲೇ ಕೆಳಗೂ ಮೇಲೂ ಆಗಿರ್ಬೋದು. 6 ಕಾರ್ಡ್ಸ್ ಅಂದರೆ 2 ಕಾರ್ಡ್ಸ್ ಹೇಳೋದು ನಾನು. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹಾರ್ಡ್ ವರ್ಕ್ ಇದೆ, ಕಮಿಟ್ಮೆಂಟ್ಗೆ ಎಸ್ ಅನ್ನಬೇಕೋ ನೋ ಅನ್ನಬೇಕೋ ಗೊತ್ತಾಗ್ತಾ ಇಲ್ಲ, ಅಥವಾ ಮ್ಯಾರೇಜ್ ಕೂಡ ಫಿಕ್ಸ್ ಆಗಿರ್ಬೋದು. ಕನ್ಫ್ಯೂಷನ್ ಮೂಡಲ್ಲಿದ್ದೀರಾ ನೀವು ಕೆಲವರು ಮೇಷ ರಾಶಿಯವರು. ನೀವೇ ನಿಮ್ಮ ಲೈಫ್ನ ಶಟ್ ಡೌನ್ ಮಾಡ್ಕೊಂಡಿದ್ದೀರಾ, ಯಾವುದನ್ನು ತೀರ್ಮಾನ ಮಾಡೋಕ್ಕೆ ಆಗದಿರೋ ಪರಿಸ್ಥಿತಿ ಕೂಡ ನನಗೆ 10 ಆಫ್ ವಾಂಡ್ಸಲ್ಲಿ ಹೇಳ್ಬೋದು ನಾನು. ಕೆಲವರಿಗೆ ತುಂಬ ಕನ್ಫ್ಯೂಷನ್ಸ್ ಇವೆ. ಖಂಡಿತವಾಗ್ಲೂ ನೀವು ಸಿಂಗಲ್ಸ್ ಆಗಿದ್ದರೆ, ಅರೇಂಜ್ಡ್ ಮ್ಯಾರೇಜ್ ಫಿಕ್ಸ್ ಆಗಿದ್ದರೆ ಖಂಡಿತವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳ್ತೀನಿ ಅವರು ಕೂಡ. ಸೊ ಅವ್ರ ಜೊತೆ ಕೂಡ ಲೈಫ್ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಅರೇಂಜ್ ಮ್ಯಾರೇಜ್ ಆಗಿದ್ದೀರಾ 6 ಮಂತ್ಸ್ ಬ್ಯಾಕು, ಮುಂದೆ ಇದೆ 2019 ಫಿಕ್ಸ್ ಆಗಿದ್ರು ಕೂಡ ತುಂಬ ಚೆನ್ನಾಗಿದೆ. ವರಿ ಮಾಡ್ಕೊಳ್ಳೋ ಅಂಥ ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ಬೋದು ಕಾರ್ಡಲ್ಲಿ. ಸೊ ಫ್ರೆಂಡ್ಸ್, ನಿಮ್ದು ಯಾವುದೇ ರೀತಿ ಕಮೆಂಟ್ಸ್ ಇದ್ದರೆ ಆನ್ಸರ್ಸ್ ಆ್ಯಂಡ್ ಕ್ವಶನ್ಸ್ ವಿಡಿಯೋ ಕೆಳಗಡೆ ನನಗೆ ಕಮೆಂಟ್ ಮಾಡಿ ಅಂತ ನಾನು ಮತ್ತೆ ಹೇಳ್ತೀನಿ.
ಇದರಿಂದ ನನಗೆ ಈಸಿ ಆಗುತ್ತೆ ಕಮೆಂಟ್ಸ್ನ ಲಿಸ್ಟ್ ಮಾಡಿ ಅದಕ್ಕೆ ನಾನು ಸೊಲ್ಯೂಷನ್ನ ಕೊಡೋಕ್ಕೆ ಅಂತ ಹೇಳ್ಬೋದು. ಸೊ ನನ್ನ ಚಾನಲ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ನಾನು ಮೇಷರಾಶಿಯವರು ಕನೆಕ್ಟ್ ಆಗಿರೋರಿಗೆ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು.